ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ಇವತ್ತು ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಇವತ್ತು ಕಂಟೆಂಟ್ ಏನಂತ. ಸೊ ಇವತ್ತು ನಾನು ಸ್ಟ್ರೈಯಿಂಗ್ ಇನ್ ಸ್ಟ್ರೀಟ್ ಫಾರ್ 24 hours ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಈ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಯಾರು ಇಲ್ಲ, ಕಂಪ್ಲೀಟ್ ಇದು ನಾನು ಸಿಂಗಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇವಾಗ ನಾವು ಈ ವ್ಲಾಗ್ ಮಾಡಬೇಕಂದ್ರೆ ನಾವು ಇಲ್ಲಿಂದ ಬೆಂಗಳೂರು ಮಿಡಿಲ್ಗೆ ಹೋಗಬೇಕು, KSRಗೆ ಹೋಗಬೇಕು. ಸೊ ಅದಕ್ಕೆ ಈಗ ಬಸ್ ತಗೊಂಡು ಸೊ ಇಲ್ಲಿಂದ KSRಗೆ ಹೋಗಿ ಅಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೇ ಬಿ ಈಗ 6 ಆಗಿದೆ, 6ಇಂದ ಮತ್ತೆ ಮಾರ್ನಿಂಗ್ 6ವರೆಗೂ ನಾವು ಅಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ಗೈಸ್. ಸೊ ವಿತ್ ದ ಲೈಕ್ ಬಟನ್ಸ್ ಇಟ್ ಮೋಟಿವೇಟ್ಸ್ ಮೀ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಗೈಸ್. ಸೊ ಈಗ ಟೈಮ್ 6 o'clock ಆಗಿದೆ. ಸೊ 6:12 ಈಗ. ಸೊ ಈಗ ನಾನು ರೂಮಿಂದ ಆಚೆ ಬಂದಿದ್ದೀನಿ. ಆ್ಯಂಡ್ ಈಗ ಮಾರ್ನಿಂಗ್ ಮತ್ತೆ ನಾವು 6ವರೆಗೂ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಸೊ ಬನ್ನಿ ಈಗ ಒಂದು ಕಾಫಿ ಬ್ರೇಕ್ ಕುಡಿದು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಈಗ ನಾವು ಕಾಫಿಗೆ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಲೆಟ್ಸ್ ಗೋ, ಹೆಂಗಿರುತ್ತೆ ಕಾಫಿ ಟೇಸ್ಟ್ ಮಾಡೋಣ. ಗೈಸ್ ಸೊ ಈಗ ನಮ್ಮ ಕಾಫಿ ಬಂದಿದೆ. ಆ್ಯಂಡ್ ಲೆಟ್ಸ್ ಒಂದು ಕಾಫಿ ಕುಡಿದು ಗೈಸ್. ಸೊ ಈಗ ನಮ್ಮದು ಕಾಫಿ ಬ್ರೇಕ್ ಮುಗೀತು. ಆ್ಯಂಡ್ ಈಗ ನಮಗೆ 9:30ಗೆ ಟ್ರೈನ್ ಇದೆ. ಸೊ ಲೆಟ್ಸ್ ಗೋ. ಇಲ್ಲಿಂದ ನಮಗೆ ಈಗ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿಂದ ಕ್ಯಾಚ್ ಮಾಡಿ ಆ 9:30ಇಂದ ನಾವು ಒಂದು 10 o'clock ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತೀವಿ. ಲೆಟ್ಸ್ 9:30 to 10:30 ಆಗುತ್ತೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ. ಗೈಸ್ ವ್ಲಾಗ್ ಮಾಡೋದು ಆ್ಯಕ್ಚುಲಿ ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದು ಈಸಿ ಇಲ್ಲ ಗೈಸ್. ಇದು ಒನ್ ಆಫ್ ದ ತುಂಬ ಕಷ್ಟ ಇದೆ ವ್ಲಾಗ್ ಮಾಡೋದು. ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ ಅಂತೇಳಿ ಈಗ ನಾವು ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗ್ತಾ ಇದ್ದೀನಿ. ಬನ್ನಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತು ಬಿಡೋಣ. ಫಸ್ಟ್ ರೈಲ್ವೆ ಸ್ಟೇಷನ್ ರೀಚ್ ಆಗಿಬಿಡೋಣ. ಆಮೇಲೆ ಸೊ ಇಲ್ಲೆಲ್ಲ ಕಾಲೇಜ್ ಹುಡುಗಿರು ಇದ್ದಾರೆ. ಅದಕ್ಕೆ ಈಗ ನನಗೆ ವ್ಲಾಗ್ ಮಾಡ್ಬೇಕಂದ್ರೆ ಭಯ ಆಗ್ತಾಯಿದೆ, ಕಾಲೇಜ್ ಹುಡುಗಿರು. ಸೊ ಬನ್ನಿ ಈಗ ಏನು ಮಾಡೋದು, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ಏನೋ ಒಂದು ಮಾತಾಡಿಕೊಂಡು, ಸೊ ವ್ಲಾಗ್ ಕಂಟೆಂಟ್ ಬೇಕಲ್ಲ. ಲೆಟ್ಸ್ ಗೋ. ಈಗ ಬಸ್ ಸ್ಟ್ಯಾಂಡ್ ಇನ್ನೂ 500 meters ಇದೆ. ಲೆಟ್ಸ್ ಗೋ. ಸೊ ನೆನ್ನೆ ಕ್ಲಾಸ್ ಮಾಡ್ತಾ ಇದ್ದಾಗ ಸರ್ ಅಂತ ಹೇಳಿ, ಯಾವತ್ತೂ ಹಿಂದೆ ಹೋಗಿ ಕೂತ್ಕೋಬೇಡಿ, ಮುಂದೆ ಬೆಂಚಲ್ಲಿ ಕೂತ್ಕೊಳ್ಳಿ ಅಂತ. ನನಗೆ ಅನಿಸ್ತು ಇವಾಗ ಮುಂದೆ ಹೋಗ್ಬೇಕಂದ್ರೆ ಈಗ ಡ್ರೈವರ್ ಸೀಟ್ ಇದ್ದಾರಲ್ಲ, ಡ್ರೈವರ್ ಕೊಡ್ತಾರ ಅಂತ ಏನಂತಿರೋದು. ಸೊ ಆ್ಯಕ್ಚುಲಿ ಡ್ರೈವರ್ ಕೂತ್ಕೊಂಡಿದ್ದಾರಲ್ಲ, ಮುಂದೆ ಹೋಗ್ಬೇಕಂದ್ರೆ ಡ್ರೈವರ್ ಸೀಟೇ ಮುಂದೆ ಇರೋದು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಹೇಗೆ ಮುಂದೆ ಹೋಗೋಣ. ಸೊ ಈಗ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಮತ್ತೆ ನಾವು ಅಲ್ಲಿ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಆ್ಯಕ್ಚುಲಿ ಗೈಸ್ ನಾನು ಬಸ್ ಸ್ಟ್ಯಾಂಡಲ್ಲಿ BMTCಯಲ್ಲಿ ಒಂದು 2-3 kilometers ನಡ್ಕೊಬಂಡು ಒಂದು ಅಮೌಂಟ್ ಸೇವ್ ಮಾಡೋಣ ಇವತ್ತಿಂದ ಅಂತ ನೋಡಿದ್ರೆ ಅಷ್ಟೇ ಟಿಕೆಟ್ ಗೈಸ್. ಇದು BMTCದು ಪಾಲಿಸಿನೇ ಅರ್ಥ ಆಗ್ತಾಯಿಲ್ಲ ಏನು ಅಂತ. ಸೊ ಇಲ್ಲಿ ಬನ್ನಿ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ. ಲಾಸ್ಟ್ ಟ್ರೈನ್ ಇದು ಮಿಸ್ ಆದರೆ ಮತ್ತೆ ನಮಗೆ 10:30 ಸೊ ಲೇಟ್ ಆಗಿಬಿಡುತ್ತೆ. ಬಸ್ ಹೋಗ್ಬಿಡೋಣ ಗೈಸ್. ಈಗ ನಾವು ರೀಚ್ ಆಗಿದ್ದೀವಿ ಗೈಸ್. ಸೊ ನಾನು ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಸೊ ಮತ್ತೆ ನೀವು ಟಿಕೆಟ್ ತೊಗೊಂಡಿಲ್ಲ ಅಂದ್ಕೋಬೇಡಿ, ತೊಗೊಂಡಿದ್ದೀನಿ ಗೈಸ್. ಟಿಕೆಟ್ ಆನ್ಲೈನಲ್ಲೇ ಇದೆ. ಸೊ ಮಚ್ ಮೋರ್ ಎಕ್ಸೈಟೆಡ್. ಸೊ ಈಗ ಟ್ರೈನ್ ಹತ್ತಿ ನಾವು ಹೋಗ್ತಾ ಇರೋದೆ ಗೈಸ್. ಸೊ ಇನ್ನೂ ನಮ್ಮ ಟ್ರೈನ್ ಬಂದಿಲ್ಲ. ಆ್ಯಂಡ್ ಸೊ ಈಗ ಟ್ರೈನ್ ಬಂದಿದ ತಕ್ಷಣ ನಾನು ಟ್ರೈನ್ ಹತ್ತಿ ಮೊಬೈಲ್ ಫುಲ್ ಚಾರ್ಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಾರ್ನಿಂಗ್ವರೆಗೂ ಚಾರ್ಜ್ ಬೇಕು. ಸೊ ಚಾರ್ಜ್ ಎಲ್ಲ ಮುಗಿದ ತಕ್ಷಣ ನಾನು ಅಲ್ಲಿಂದ ಮತ್ತೆ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಸಿ ಗೈಸ್. ಸೊ ಮಚ್ ಮೋರ್ ಎಕ್ಸೈಟೆಡ್. ಒಬ್ಬನೇ ವ್ಲಾಗ್ ಮಾಡೋದು ಒಂದು ರೇಂಜಲ್ಲಿ ಫುಲ್ ಖುಷಿ ಇದೆ ಗೈಸ್ ನನಗೆ. ದಟ್ ಈಸ್ ಅ ಮೈನ್ ಥಿಂಗ್. ಲೆಟ್ಸ್ ಸಿ ಹೆಂಗಿರುತ್ತೆ ಏನೋ ಅಂತ. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಟೈಮ್ ತೋರಿಸ್ತಿದ್ದೀರಿ 11 o'clock ಆಗಿದೆ, 11:11. ಸೊ ನಾವು ಇನ್ನೂ ರೀಚ್ ಆಗಿಲ್ಲ ಆಲ್ಮೋಸ್ಟ್. ಆ್ಯಕ್ಚುಲಿ ನಾನು ಇನ್ನೂ ಬೇಗ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡೆ, ಬಟ್ ಸೊ ನಾವು ರೀಚ್ ಆಗೋಷ್ಟು ಮೇ ಬಿ ಒಂದು 12 o'clock ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನನಗೆ, ಬಿಕಾಸ್ ಟೈಮ್ ಪಾಸ್ ಮಾಡೋಕ್ಕೆ. ಆ್ಯಂಡ್ ಅದು ಬಿಟ್ಟರೆ ಈಗ ನಾವು 12ಗೆ ರೀಚ್ ಆದರೆ ಇನ್ನೂ ನಾನು ಊಟ ಮಾಡಿಲ್ಲ. ಸೊ ಎಲ್ಲಾದರೂ ಒಂದು ಕಡಿಮೆ ಬಜೆಟಲ್ಲಿರೋ ಹೋಟೆಲ್ಗೆ ಹೋಗಿ ಸೊ ಅಲ್ಲಿ ನಾವು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ, ಮೇ ಬಿ ನಾವು 12ಗೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 12 or 11:30 ಆಲ್ಮೋಸ್ಟ್ ರೀಚ್ ಆಗ್ತೀನಿ. 11:30 ರೀಚ್ ಆಗಿದ ತಕ್ಷಣ ನಮ್ಗೆ ಇರೋದು ಎಲ್ಲಾದರೂ ಒಂದು ಕಡಿಮೆ ಬಜೆಟಲ್ಲಿ ಹೋಟ್ಲ್ ಹುಡುಕಬೇಕು. ಸೊ ಅದು ಹುಡುಕಿ ಮತ್ತೆ ನಾವು ನೆಕ್ಸ್ಟ್ ಎಲ್ಲಾದರೂ ಸ್ಟೇಯಿಂಗ್ಗೆ ನೋಡಬೇಕು. ಆ್ಯಂಡ್ ಆ್ಯಕ್ಚುಲಿ ತುಂಬ ಬೇಗ ಹೋಗಿ ನಾವು ಚರ್ಚ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಅದು ನಾನು ನೋಡಿಲ್ಲ ಇದುವರೆಗೂ, ಒಂದ್ಸತಿ ಹೋಗಿಲ್ಲ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿರುತ್ತೆ ಏನಂತ. ಬಟ್ ಸೊ ತುಂಬ ಲೇಟ್ ಆಗೋಯಿತು. ಸೊ ಅದಕ್ಕೆ ಈಗ ನಾವು ಅಲ್ಲೇ KSRಗೆ ಹೋಗಿ ಮತ್ತು ಅಲ್ಲಿಂದ ನೆಕ್ಸ್ಟ್ ಎಲ್ಲಾದರೂ ಸ್ಟ್ರೀಟ್ ಹೆಂಗಿರುತ್ತೆ ಎಲ್ಲ ನೀಟಾಗಿ ನೋಡಿ ನೋಡೋಣ ಹೆಂಗಿರುತ್ತೆ ಏನಂತ. ಸರ್ ರೀಚ್ ಆಗಿದ್ದೀವಿ. ಆ್ಯಂಡ್ ಈಗ ಟೈಮು 11:30 ಆಗಿದೆ ಗೈಸ್. ಸೊ ಈಗ 11:40 ಆಗಿದೆ ಟೈಮ್. ಸೊ ಲೆಟ್ಸ್ ಗೋ. ಈಗ ನಾವು ಇಲ್ಲಿಂದ ಈಗ ನಾವು ನೆಕ್ಸ್ಟ್ ಈಗ ಡಿನ್ನರ್ಗೆ ಹೋಗ್ಬೇಕು ಗೈಸ್. ಇಲ್ಲ ಒಳ್ಳೆ ಹೋಟ್ಲ್ ನೋಡಿ. ಆ್ಯಂಡ್ ಈಗ ನಾವು ಕಡಿಮೆ ಬಜೆಟಲ್ಲಿ ಹುಡುಕ್ತಾ ಇದ್ದೀನಿ. ಒಂದು 50 rupees, ಅದಕ್ಕಿಂತ ಜಾಸ್ತಿ ಇಲ್ಲ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ನು, ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಇದು. ಈ ಕಡೆ ಫುಲ್ ಆಲ್ಟ್ ಇದೆ. ಆ್ಯಂಡ್ ಈಗ
ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಅಷ್ಟೊಂದು ಜನ ಇಲ್ಲ, ಬಟ್ ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್. ಈಗ ನಾವು ಇಲ್ಲಿಂದ ಒಂದು ಕಡಿಮೆ ಬಜೆಟ್ ಔಟ್ಸೈಡ್ ಹೋಗಬೇಕು. ಸೊ ಮಾರ್ನಿಂಗ್ವರೆಗೂ ಟೈಮ್ ಪಾಸ್ ಮಾಡಬೇಕು, ಅದೇ ಈಗ ನನಗೆ ಮೈಂಡ್ ಟಾಸ್ಕ್. ಕ್ಲೋಸ್ ಆಗಿದೆ 1 o'clock. ಸೊ ಹೋಟ್ಲ್ ಯಾವುದು ಸಿಗ್ತಾನೆ ಇಲ್ಲ. ಸೊ ಅದಕ್ಕೆ ಈಗ ಎಲ್ಲ ಕಡಿಮೆ ಬಜೆಟ್ ಅಂದರೆ ನನ್ನ ಬಜೆಟ್ ಮೇ ಬಿ ಈ ಟೈಮಲ್ಲಿ ಸಿಗೋ ಡೌಟೆ. ಸೊ ಬನ್ನಿ ಈಗ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಈಗ ನನಗೆ ಇಲ್ಲೊಂದು ಹೋಟ್ಲ್ ಕಾಣಿಸ್ತು, ಅಂದರೆ ಸ್ಟ್ರೀಟ್ ಸೈಡ್ ಅಂತ. ಸೊ ಕಡಿಮೆ ಬಜೆಟ್ ಅಂದರೆ ಈಗ ಅದೇ ಕಡಿಮೆ ಬಜೆಟು. ಸೊ ನೋಡೋಣ, ಮೇ ಬಿ ಈಗ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜಾಸ್ತಿ ರೇಟ್ ಆಗಿದೆ. ಸೊ ಲೆಟ್ಸ್ ಗೋ ಗೈಸ್, ಕಡಿಮೆ ಬಜೆಟಲ್ಲಿ ಏನು ಸಿಗುತ್ತೆ ಗೈಸ್. ಸೊ ಈಗ ನಾವು KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಇನ್ನೂ 6 hours ಟೈಮ್ ಇದೆ. ಸೊ ಅದಕ್ಕೆ ಈಗ ಸುಮ್ಮನೆ ಒಂದು ರೌಂಡ್ ಹಾಕೊಬ್ರೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೈಟ್ ಟೈಮ್. ಸೊ ಈಗ ಟೈಮ್ ಪಾಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡಲ್ಲಿ 1 hour ಇರಬೇಕು, ಬೇಗ 6 o'clock ಆಗಬೇಕಂದ್ರೆ. ಬನ್ನಿ ಗೈಸು, ಈಗ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ನೋಡಿ ಎಲ್ಲ ಫುಲ್ ಎಂಟಿ ಇದೆ ಗೈಸು. ಈಗ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ, ಫುಲ್ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಇದೆ ಗೈಸು. ನನಗೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಆ್ಯಂಡ್ ಅದು ಬಿಟ್ಟರೆ ಈಗ ನಥಿಂಗ್ ಎಲ್ಸ್. ಸೊ ಅದಕ್ಕೆ ಈಗ ಅಲ್ಲಿಂದ ನಾವೀಗ ನೆಕ್ಸ್ಟ್ ನಮ್ಮ BMTC ಹೋಗೋಣ ಹೆಂಗಿದೆ ಅಂತ. ನೈಟ್ 2 o'clock ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ 12 o'clock ನೆಕ್ಸ್ಟ್ ಇರೋ ತಪ್ಪೆ. ಈಗ ನಾವು BMTCಗೆ ರೀಚ್ ಆಗ್ತದೆ ನೋಡಿ. ಇಲ್ಲಿ KSRTC, ಈ ಕಡೆ BMTC. ಬನ್ನಿ ಈಗ BMTCಗೆ ಹೋಗೋಣ. BMTC ಬಸ್ ಸ್ಟ್ಯಾಂಡ್ ಕೂಡ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಸರ್ಕಲ್ ಗೈಸ್, ಟೈಮ್ ಪಾಸ್ ಮಾಡೋದು ಒಂದು ಆರ್ಟ್, ಬಟ್ ಅದು ಈಗ ಒಬ್ಬನೇ ಟೈಮ್ ಪಾಸ್ ಮಾಡೋದು ಅಂದರೆ ತುಂಬ ಕಷ್ಟ. ಆಲ್ಮೋಸ್ಟ್ ಇಲ್ಲೆಲ್ಲ ಮಿಕ್ಸ್ ಇದೆ ನೋಡಿ, ಒಂದು BMTC, ಒಂದು KSRTC, ಒಂದು BMTC, ಒಂದು KSRTC. ಆ್ಯಂಡ್ ಈಗ ನಾವು ಕಂಪ್ಲೀಟ್ ಎಂಟಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡಿ. ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಇದೆ. ಆ್ಯಂಡ್ ಗೈಸ್, ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಗೈಸ್. ಲೆಟ್ಸ್ ಗೋ. ಟ್ರೈನ್ ಅಂದರೆ ಬಸ್ಸಲ್ಲಿ ಇನ್ನೂ ಬೇಗ ಬರ್ಬೋದಾಗಿತ್ತು, ಬಟ್ ಟ್ರೈನ್ ಆದರೆ ಮೊಬೈಲ್ ಕಂಪ್ಲೀಟ್ ಚಾರ್ಜ್ ಮಾಡ್ಬೋದು 100% ಅಂತೇಳಿ. ಸೊ ಅದಕ್ಕೆ ಈಗ ಮೊಬೈಲ್ 100% ಚಾರ್ಜ್ ಮಾಡಿ, ಯಾಕಂದರೆ ಮಾರ್ನಿಂಗ್ವರೆಗೂ ವ್ಲಾಗ್ ಮಾಡಬೇಕಲ್ಲ. ಸೊ ಅದಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಎಂಟಿ ಇದೆ ಶಾಪ್ಸ್. ಈಗ ನಾನು ಇನ್ನೂ 6 hours ಟೈಮ್ ಪಾಸ್ ಮಾಡಬೇಕು. ಆ್ಯಂಡ್ ಮಾರ್ನಿಂಗ್ 6 ನಾನು ಎಂಡ್ ಮಾಡಬೇಕು ಗೈಸ್. ನನಗೆ ಸಾಕಾಗಿದೆ, ಆಲ್ರೆಡಿ ನಿದ್ದೆ ಬರ್ತಾಯಿದೆ. ಬಟ್ ಗೈಸು ಇಲ್ಲಿ ಮಲಗೋಕ್ಕೂ ಆಗಲ್ಲ, ಆ ರೇಂಜಲ್ಲಿದೆ ಈ ಬಸ್ ಸ್ಟ್ಯಾಂಡು. ಆ್ಯಂಡ್ ಅದು ಬಿಟ್ಟರೆ ಈಗ ನಮಗೆ ಇಲ್ಲಿ ಮುಂದೆ ಆಲ್ಮೋಸ್ಟ್ ಎಲ್ಲ ಎಂಟಿ ಇದೆ. ಮಲಗಿದ್ರೆ ಇಲ್ಲಿ ಮಲಗ್ಬೋದು, ಬಟ್ ಇಲ್ಲಿ ಜಾಗ ಚೆನ್ನಾಗಿಲ್ಲ. ಆ್ಯಂಡ್ ಬನ್ನಿ ಈಗ ನಾವು ನೆಕ್ಸ್ಟ್ ಇನ್ನೊಂದು ಆಲ್ಟರ್ನೇಟ್ ಪ್ಲೇಸ್. ಅಂದರೆ ಈಗ ಪ್ಲೇಸ್ ತುಂಬ ಕಷ್ಟ ಆಗ್ತದೆ. ಯಾವುದೋ ಬಸ್ ಹತ್ತು ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕು, ಮತ್ತೆ ಇಂದ ರಿಟರ್ನ್ ಬಂದರೆ ಮಾರ್ನಿಂಗ್ 6 ಮುಗಿದು ಹೋಗ್ತದೆ ಗೈಸು. ಇವಾಗ ಎಷ್ಟಾಗಿದೆ ಟೈಮ್ ಅಂದರೆ ಆಲ್ಮೋಸ್ಟ್ 12:16. ಇನ್ನೂ 16 minutes ಆಗಿದೆ ಗೈಸ್. ನಾನೆಲ್ಲೋ 1 hour ಆಗಿದೆ ಅಂದ್ಕೊಂಡಿದ್ದೀನಿ, ನೋಡಿದ್ರೆ ಇನ್ನೂ 16 minutes ಆಗಿದೆ ಗೈಸ್. ಇನ್ನೂ 6 hours ಅಂದರೆ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಬಟ್ ನೋ ಯೂಸ್ ಆಫ್ ಡೂಯಿಂಗ್ ದಿಸ್ ಚಾಲೆಂಜ್ ಇಫ್ ಐ ವಾಸ್ ಸ್ಲೀಪ್ ಅಂತೇಳಿ. ಸೊ ನಾನು ಅಟ್ಲೀಸ್ಟ್ 2 o'clock ಒಂದು ಟೈಮ್, 3 o'clock ಒಂದು, 4 o'clock ಒಂದು, 5 o'clock ಒಂದು, 6 o'clock ಒಂದು, 3 times ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಾನು ಈಗ ಎಕ್ಸಾಕ್ಟ್ ಟೈಮ್ ತೋರಿಸ್ತೀನಿ ರೀ ಗೈಸ್. ಆವಾಗಿನಿಂದ 15 minutes ಆಗ್ತಾಯಿದೆ ಗೈಸ್. ಹಿಂಗಿದ್ರೆ ತುಂಬ ಕಷ್ಟ 6 o'clock ಆಗೋದು. ಅದಕ್ಕೆ ಈಗ ಈಸಿ ಮೆಥಡ್ ಹುಡುಕಿದ್ದೀನಿ. ಏನಂದರೆ 1 hour ನಿದ್ದೆ ಹೋಗ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಗೈಸ್. 3 o'clock ಕರೆಕ್ಟಾಗಿ 3 hours ವ್ಲಾಗ್ ಮಾಡೋಣ. ಸೊ ಈಗ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ಸೊ ಈಗ ಎಷ್ಟಾಗಿದೆ ಟೈಮು 1:52 ಆಗಿದೆ. ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಯು ವೈ ದಿಸ್ ಚಾಲೆಂಜ್ ಅಂತ. ಈ ಚಾಲೆಂಜ್ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತೇಳಿ. ಆ್ಯಂಡ್ ಈಗ ನಾವು ಒಂದು ಕಂಫರ್ಟ್ ಪ್ಲೇಸ್ಗೆ ಸ್ಟಿಕ್ ಆಗಿದ್ದೀವಿ. ಡೈಲಿ ನಮ್ಮ ಒಂದು PG ಆಗಿರ್ಬೋದು, ಮನೆ ಆಗಿರ್ಬೋದು, ಒಂದು ಒಳ್ಳೆ ಬೆಡ್ಡು, ಒಳ್ಳೆ ಫ್ಯಾನು ಎಲ್ಲ ಇತ್ತು, ಆರಾಮಾಗಿ ನಿದ್ದೆ ಹೋಗ್ತೀವಿ. ಬಟ್ ವೆನ್ ವಿ ಕಮ್ ಟು ದ ನ್ಯೂ ಪ್ಲೇಸ್, ಇಲ್ಲಿ ಆ್ಯಕ್ಚುಲಿ ಒಂದು ಬೆಡ್ ಇಲ್ಲ, ಏನಿಲ್ಲ. ಒಂದು ಸಿಟ್ಟಿಂಗ್ ಏರಿಯಾದಲ್ಲಿ ನಾನು ಮಲ್ಕೋಣ ಅಂತ ಟ್ರೈ ಮಾಡಿದೆ. ತುಂಬ ಕಷ್ಟ ಇದೆ ಗೈಸ್ ಮಲ್ಗೋಕ್ಕೆ. ಅಟ್ಲೀಸ್ಟ್ 1 hour ಅಲ್ಲ, 10 minutes ಕೂಡ ನಂಗೆ ನಿದ್ದೆ ಬಂದಿಲ್ಲ ವೆನ್ ವಿ ಕಮ್ ಟು ನ್ಯೂ ಪ್ಲೇಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಜನ ಮಲಗಿದ್ದಾರೆ ಆಲ್ರೆಡಿ ಗೈಸು. ಈಗ ನಾವೊಂದು ಕಾಫಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಈಗ ಟೈಮ್ 2:30 ಆಗಿದೆ. 2:30 ಅಟ್ಲೀಸ್ಟ್ 3 o'clock ಒಂದು ಕಾಫಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು 3 hours ನಮ್ಮ ಟಾರ್ಗೆಟ್ ಮುಗೀತದೆ. ಆ್ಯಂಡ್ ಗೈಸು ಈಗ ನಾವೊಂದು ಕಾಫಿ ಕುಡಿದು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬನ್ನಿ ಈಗ ಒಂದು ಕಾಫಿಗೆ ಹೋಗೋಣ. ಆವಾಗಲೇ ಒಂದು ಹೋಟ್ಲ್ ನೋಡಿದೆ ಗೈಸ್. ಸೊ ಅದು ಸಿಗ್ತಾನೆ ಇಲ್ಲ. ಮೇ ಬಿ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ.
ಅದಕ್ಕೆ ಈಗ ಅದನ್ನು ಹುಡುಕ್ತಾ ಇದ್ದೀನಿ. ಗೈಸು ಇವಾಗ ನಂದಿನಿ ಪೋಲರ್. ಅಣ್ಣ ಅಣ್ಣ ಒಂದು ಕಾಫಿ. ಗೈಸು ಈಗ ನಾವು ಕಾಫಿ ಬರ್ತಾ ಇದೆ. ಫುಲ್ ಈಗ ಎನರ್ಜಿ ಬರ್ತಾ ಇದೆ ಗೈಸ್ ಕಾಫಿ ಹಿಡಿದ ತಕ್ಷಣ. ಕಾಫಿ ಸ್ಮೆಲ್ ನೋಡಿ ಸಕ್ಕತ್ತಿದೆ. ಗೈಸ್ ನಾನು ಕಾಫಿ ಕುಡಿದು ಮತ್ತೆ ಸಿಗ್ತೀನಿ, ದಿಷ್ಟಿ ಆಗೋಗುತ್ತೆ. ನೀವೆಲ್ಲ ನೋಡಿ ಅದಕ್ಕೆ ಮತ್ತೆ ಸಿಗ್ತೀನಿ. ಸೊ ಈಗ ಟೈಮ್ ಎಷ್ಟಾಗಿದೆ? ಎಕ್ಸಾಕ್ಟ್ 4 o'clock ಗೈಸ್. ಇನ್ನೊಂದು 2 hours ನಮ್ಮ ಟಾರ್ಗೆಟ್ ಮುಗೀತದೆ. ಎಕ್ಸಾಕ್ಟ್ 4 ನಾವು 2 hours. ಸೊ ಇನ್ನು 2 hours ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇರಬೇಕು. ಸೊ ಈಗ ಟೈಮ್ ಎಷ್ಟಾಗಿದೆ ಗೈಸ್? ಈಗ 4:26 ಗೈಸ್. ಸೊ ಈಗ ಆಲ್ಮೋಸ್ಟ್ ನಮ್ಮ KSRTC ಆಲ್ರೆಡಿ 4 o'clock 24 hours KSRTC ಹೋಗ್ತಾನೆ ಇತ್ತು. ಬಟ್ ನಮ್ಮ BMTC ಇವಾಗ 4 o'clock ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ BMTC ಸ್ಟಾರ್ಟ್ ಆಗಿದೆ. ಬನ್ನಿ ಈಗ ನಾವು BMTC ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಈಗ ಇನ್ನೊಂದು 1 hour ನಮ್ಮ ಚಾಲೆಂಜ್ ಮುಗೀತದೆ. ಆ್ಯಂಡ್ ಗೈಸ್ ಫೈನಲಿ ಈ ಒಂದು ಚಾಲೆಂಜನ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂತ ಖುಷಿ ಆಗ್ತಾಯಿದೆ. ಬಿಕಾಸ್ ನಾನು ಒಬ್ಬನೇ ವ್ಲಾಗ್ ಮಾಡಬೇಕು ಅನ್ನೋ ಮೈನ್ ಇಂಟೆನ್ಷನ್ ಈ ಒಂದು ಚಾಲೆಂಜಲ್ಲಿ. ಆ್ಯಂಡ್ ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಕಮ್ ಫ್ರಮ್ ಮೈ ಕಂಫರ್ಟ್ ಪ್ಲೇಸ್, ಅದು ಸೆಕೆಂಡ್. ಅದು ಬಿಟ್ಟರೆ ಈಗ ನಾನು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಹತ್ತಿ ಬಿಡ್ತೀನಿ ಅಂತ ಭಯ ಆಗ್ತಾಯಿದೆ. ಬಿಕಾಸ್ ನಮ್ಮ ಚಾಲೆಂಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ನನಗೆ ನಿದ್ದೆ ಬರ್ತಾ ಇದೆ. ಆಲ್ಮೋಸ್ಟ್ ಹೋಗಿ ನಿದ್ದೆ ಹೋಗಬೇಕು. ಬಟ್ ಎಸ್, ಒಂದು ಕಾಫಿ ಕುಡಿಯೋಣ ಅಂದರೆ ಆಲ್ಮೋಸ್ಟ್ ಈಗ 2 ಕಾಫಿ ಆಗಿದೆ ಗೈಸ್ ನಿನ್ನೆಯಿಂದ. ಐ ಡೋಂಟ್ ವಾಂಟ್ ಗೋ ಅಗೇನ್ ಕಾಫಿ. ಆ್ಯಂಡ್ ಸೊ ಅದಕ್ಕೆ ಈಗ ಸ್ಕಿಪ್ ಮಾಡ್ತಾಯಿದ್ದೀನಿ ಆ ಕಾಫಿನ. ಆ್ಯಂಡ್ ಬನ್ನಿ ಈಗ ನಮ್ಗೆ ಇನ್ನು 1 hour ಮುಗಿಸ್ಬಿಟ್ಟು ಜಸ್ಟ್ ಗೋ ಗೈಸ್. ಸೊ ಇಲ್ಲಿಂದ ಇವಾಗ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಗೈಸ್. ಸೊ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟ್ ಈಗ ಎಕ್ಸಾಕ್ಟ್ 5 o'clock. ಸೊ ಬನ್ನಿ ಈಗ ಇಲ್ಲಿಂದ ನಾವು ಎಕ್ಸಿಟ್ ಆಗಿ ಆಲ್ಮೋಸ್ಟ್ ಎಲ್ಲ BMTC ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇವಾಗ ಇಲ್ಲಿಂದ ಎಕ್ಸಿಟ್ ಆಗಿ ಬಸ್ ಹತ್ತಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್. ಹೇಗೆ? ಸೊ ಈಗ ಎಕ್ಸಾಕ್ಟ್ ಮಾರ್ನಿಂಗ್ 6 o'clock ಆಗಿದೆ, 6:01. ಸೊ ಈಗ ಈ ವ್ಲಾಗ್ನ ಇಲ್ಲೇನು ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್.